ನಮಸ್ಕಾರ. ದಿನಚರಿ ಬರೆಯೋದ್ರಿಂದ ನಮ್ಮ ಭಾವನೆಗಳನ್ನು ಗುರುತಿಸೋದಕ್ಕೆ ಈಸಿ ಆಗುತ್ತೆ. ಅದನ್ನು ಗುರುತಿಸಿ ಹೆಸರಿಸೋದಕ್ಕೆ ನಮಗೆ ಸಹಾಯ ಆಗುತ್ತೆ. ನಮ್ಮ ತಲೆಯಲ್ಲಿ ಒಂದಲ್ಲ ಎರಡಲ್ಲ ಭವಿಷ್ಯದ ಬಗ್ಗೆ ಚಿಂತೆ ಇರ್ಬೋದು, ಆತಂಕಗಳು, ಇನ್ಸೆಕ್ಯೂರಿಟೀಸು, ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಇರ್ಬೋದು, ಆಸೆಗಳಿರ್ಬೋದು, ನಕಾರಾತ್ಮಕ ಆಲೋಚನೆಗಳಿರ್ಬೋದು, ಹೀಗೆ ಏನೆಲ್ಲ ತಲೆಯಲ್ಲಿ ನಾವು ತುಂಬಿಕೊಂಡಿರ್ತೀವಿ. ಹೇಗೆ ನಮ್ಮ ಭಾವನೆಗಳನ್ನು ನಾವು ಗುರುತಿಸ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್, ಯಾರೋ ಬಂದು ನಿಮಗೆ ಬೈತಾರೆ ಅಂತ ಇಟ್ಕೊಳ್ಳಿ. ಆವಾಗ ತಕ್ಷಣ ನಿಮಗೆ ಕೋಪ ಬರುತ್ತೆ, ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಅಂದರೆ ಅಲ್ಲಿ ಏನಾಗ್ತಾ ಇದೆ, ನಿಮ್ಮ ರಿಯಾಕ್ಷನ್ಸ್ ಏನಾಗ್ತಾ ಇದೆ, ನಿಮ್ಮ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ನಿಮ್ಮ ಉಸಿರಾಟದ ವೇಗ ಜಾಸ್ತಿ ಆಯಿತು, ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು, ನಿಮ್ಮ ರಿಯಾಕ್ಷನ್ಸ್ ಚೇಂಜ್ ಆಯಿತು. ಇದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಇದು ನಿಮ್ಮ ಟ್ರಿಗರಿಂಗ್ ಪಾಯಿಂಟ್. ಅಂದರೆ ನೀವು ಯಾರಾದರೂ ಈ ಥರ ಮಾತಾಡಿದ್ರೆ, ಅವರೇನಾದರೂ ನೀನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂದ ತಕ್ಷಣ ನಿಮಗೆ ಕೋಪ ಬರ್ತಾ ಇದೆ ಅಂದರೆ, ಇದು ನಿಮಗೆ ಟ್ರಿಗರ್ ಮಾಡ್ತಾ ಇದೆ ಕೋಪಕ್ಕೆ ಅಂತ ಅರ್ಥ. ಸೊ ನೀವು ಬರೆಯುವಾಗ ಬರೀ ಕೋಪದ ಒಂದೇ ಭಾವನೆ ಅಲ್ಲ, ನಿಮಗೆ ದುಃಖ ಆಯಿತು, ಯಾಕೆ ದುಃಖ ಆಯಿತು? ಕೆಲವರು ಕೋಪಿಸ್ಕೋತಾರೆ, ಕೆಲವರು ಒಳಗೆ ದುಃಖ ಅನುಭವಿಸ್ತಾರೆ. ದುಃಖ ಅನುಭವಿಸಿದಾಗ ಏನಾಗುತ್ತೆ, ನಿಮ್ಮ ರಿಯಾಕ್ಷನ್ಸು, ನಿಮ್ಮ ಬಾಡಿ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂದರೆ, ನಿಮ್ಮ ಉಸಿರಾಟದ ವೇಗ ಸ್ಲೋ ಆಗುತ್ತೆ, ನಿಮ್ಮ ಬ್ಲಡ್ ಪ್ರೆಷರ್ ಲೋ ಆಗುತ್ತೆ, ಅದು ಕೂಡ ನಿಮಗೆ ಕಾಯಿಲೆ ಬರೋದಕ್ಕೆ ಶುರು ಆಗುತ್ತೆ. ಇದೆಲ್ಲ ಏನು ಎಮೋಷನ್ಸ್ಗಳು, ಇದೆಲ್ಲ ಏನು ಎಮೋಷನ್ಸು, ಫೀಲಿಂಗ್ಸು, ಇದು ನಮ್ಮ ಸಬ್ಕಾನ್ಷಿಯಸ್ಗೆ ಹೋಗಿ ಕೂತ್ಕೊಳ್ಳುತ್ತೆ, ಬ್ಲಾಕೇಜ್ ಆಗುತ್ತೆ. ಅದರಿಂದನೇ ನೆಗೆಟಿವ್ ಥಾಟ್ಸ್ಗಳು, ನೆಗೆಟಿವ್ ಎಮೋಷನ್ಸ್ಗಳು ಮತ್ತೆ ಹೇಳ್ತವೆ. ಇದೊಂಥರ ವಿಷಸ್ ಸೈಕಲ್ ಇದ್ದಂಗೆ. ನೀವು ಕೋಪ ಮಾಡ್ಕೋತೀರಾ, ಯಾರೋ ಏನೋ ಹೇಳ್ತಾರೆ, ನೀವು ಕೋಪ ಮಾಡ್ಕೋತೀರಾ, ನಿಮ್ಮ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಆ ರಿಯಾಕ್ಷನ್ನು ಬ್ರೈನಿಗೆ ಹೋಗುತ್ತೆ, ಬ್ರೈನು ರಿಜಿಸ್ಟರ್ ಮಾಡುತ್ತೆ, ಮತ್ತೆ ತಿರ್ಗಾ ಯಾರಾದರೂ ಅದೇ ಮಾತನ್ನು ಇನ್ನೊಂದ್ಸತಿ ಹೇಳಿದಾಗ ನಿಮಗೆ ಕೋಪ ಬರುತ್ತೆ. ನಿಮಗೆ ಆಂಗ್ಸೈಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಒತ್ತಡಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ದುಃಖ, ಬೇಜಾರು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೊಂಥರ ಸೈಕಲ್. ಅದರಿಂದ ಓವರ್ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ, ಡಿಪ್ರೆಷನ್ಗೆ ಹೋಗಕ್ಕೆ ಶುರು ಮಾಡ್ತೀರಾ. ಹೀಗೆ ಇದೆಲ್ಲ ಇರೋದೆಲ್ಲಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ. ಅದನ್ನು ಅವತ್ತೇ ಕ್ಲೀನ್ ಮಾಡಿಬಿಟ್ರೆ, ನನಗೆ ಯಾಕೆ ಕೋಪ ಬಂತು, ನಾನು ಯಾಕೆ ಬೇಜಾರು ಮಾಡಿಕೊಂಡೆ, ನನಗಿವತ್ತು ಯಾಕೆ ಖುಷಿ ಆಯಿತು, ಹೀಗೆ ನಾವು ಅದನ್ನು, ನಮ್ಮ ಭಾವನೆಗಳನ್ನು ನಾವು ಟ್ರ್ಯಾಕ್ ಮಾಡ್ತಾ ಇದ್ದರೆ ಏನಾಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಲ್ಲಿ ಏನು ಉಳ್ಕೊಳ್ಳೋದಿಲ್ಲ, ಬ್ಲಾಕೇಜಸ್ ಇರಲ್ಲ, ಆಗ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ. ನಮ್ಮ ಮೈಂಡನ್ನು ನಾವು ಕಂಟ್ರೋಲಿಗೆ ತಗೊಂಡ ಹಾಗೆ. ನೆಕ್ಸ್ಟ್ ಟೈಮ್ ಯಾರಾದರೂ ನಿಮಗೆ ಕೆಟ್ಟದಾಗಿ ಮಾತಾಡಿದ್ರೆ, ನಿಮಗೆ ಬೇಜಾರಾಗೋಂಗೆ ಮಾತಾಡಿದ್ರೆ, ನೀವು ಅದನ್ನು ಮನಸ್ಸಿಗೆ ತಗೊಳ್ದೇನೆ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಕಲಿತೀರ. ನಿಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟ ಪರಿಸ್ಥಿತಿ ಬಂದರೂ ಕೂಡ ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನೀವು ಕಲಿತೀರ. ಒಟ್ಟಾರೆಯಾಗಿ ನಿಮ್ಮ ಸ್ಥೈರ್ಯ, ನಿಮ್ಮ ಧೈರ್ಯ, ನಿಮ್ಮ ಒಂದು ಆಂತರಿಕ ಶಾಂತಿ ಹೆಚ್ಚಾಗುತ್ತೆ. ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲಿತೀರಾ. ನಿಮಗೇನು ಬೇಕು ಅನ್ನೋದು ಗೊತ್ತಾಗತ್ತೆ. ನಿಮ್ಮ ಭವಿಷ್ಯ ಏನು, ನಿಮ್ಮ ಗೋಲ್ ಏನು, ನೀವೇನು ಮಾಡಬೇಕಾಗಿದೆ, ನಿಮ್ಮ ಸ್ಥಿತಿ ಏನು, ಇದೆಲ್ಲದರ ಟ್ರ್ಯಾಕು ಇಲ್ಲಿರೋದಕ್ಕಿಂತ ಬುಕ್ಕಲ್ಲಿದ್ದಾಗ ಮನಸ್ಸು ನಿರಾಳವಾಗುತ್ತೆ. ಈ ಜರ್ನಲಿಂಗಿಂದ ತಕ್ಷಣ ಹೇಗೆ ಈ ಚೇಂಜಸ್ ಸಾಧ್ಯ ಅಂತ. ಯಾಕೆ ಅಂದರೆ, ನಮ್ಮ ಬ್ರೈನಲ್ಲಿ ಸಿಸ್ಟಮ್ ಅಂತ ಇರುತ್ತೆ, ಇನ್ನೊಂದು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ, ಎರಡು ಭಾಗ ಇರುತ್ತೆ. ಈ ಎಮೋಷನ್ಸ್, ಈ ಭಾವನೆಗಳೆಲ್ಲ ಬರೋದು ಈ ಲಿಂಬಿಕ್ ಸಿಸ್ಟಮಿಂದ. ಯಾವಾಗ ಲಿಂಬಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೋ ಆಗ ನಮ್ಮ ಎಮೋಷನ್ಸು ಬರ್ತಾನೆ ಇರುತ್ತೆ. ಎಮೋಷ್ನಲಿ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ನಾವು ಪ್ರಶ್ನೆಗಳ ಮುಖಾಂತರ ಬರೆಯೋಕ್ಕೆ ಶುರು ಮಾಡಿದಾಗ, ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ, ನಮ್ಮ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅದು ಆಕ್ಟಿವೇಟ್ ಆಗುತ್ತೆ. ಅದು ನಾವು ನಮ್ಮ ನಾಲೆಡ್ಜ್ ಬ್ರೈನ್,
ಅದು ಆಕ್ಟಿವೇಟ್ ಆದಾಗ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಇದು ಲಿಂಬಿಕ್ ಬ್ರೈನ್ನ ಬಾಯಿ ಮುಚ್ಚಿಸಿ ನಿಮ್ಮ ಮನಸ್ಸನ್ನು ಶಾಂತತೆಗೆ ತರುತ್ತೆ. ಮನಸ್ಸು ಶಾಂತವಾದಾಗ ಏನು ಮಾಡಬೇಕು ಅನ್ನೋ ಸಲ್ಯೂಷನ್ನು ನಮ್ಮೊಳಗೆ ಬರೋದಕ್ಕೆ ಶುರು ಆಗುತ್ತೆ. ಕೆಲವರಿಗೆ ಅನಿಸುತ್ತೆ, ಏನು ಬರಿಬೇಕು ಮೇಡಮ್, ಹೇಗೆ ಬರಿಬೇಕು ಮೇಡಮ್ ಅಂತೆಲ್ಲ ಯೋಚನೆ ಇರುತ್ತೆ. ಅವರಿಗಾಗಿ ನಾನು ನನ್ನದೇ ಆದ ಜರ್ನಲಿಂಗ್ ದಿನಚರಿಯನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಡಿಸೈನ್ ಮಾಡಿದ್ದೀನಿ. ಸೊ ಅದರಲ್ಲಿ ಪ್ರತಿಯೊಂದು ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ನಾವು ಎಮೋಷನ್ಸ್ನ ಐಡೆಂಟಿಫೈ ಮಾಡ್ಬೋದು, ಎಲ್ಲದ್ರ ಬಗ್ಗೆ ನಾನು ಅದರಲ್ಲಿ ಮಾಹಿತಿನ ಕೊಟ್ಟಿದ್ದೀನಿ. ಇದೇ ನನ್ನ ಜರ್ನಲಿಂಗ್ ಪುಸ್ತಕ. ನೋಡಿ, ಇದೇ 2025 ಜರ್ನಲ್. ಇದೇ 2025 ಜರ್ನಲ್ ನಾನು ಸ್ಪೆಷಲ್ ಆಗಿ ನಿಮಗೋಸ್ಕರ ಡಿಸೈನ್ ಮಾಡಿರೋದು. ಲೆಟರ್ ಟು ಮೈನ್, ನನ್ನ ಅಂತರಂಗಕ್ಕೊಂದು ಪತ್ರ. ಇಲ್ಲಿ ನಮಗೋಸ್ಕರ ನಾವು ಪತ್ರ ಬರೆಯೋದು ತುಂಬ ಮುಖ್ಯ. ಬಗ್ಗೆ ಹೇಳಿ ಅಂದರೆ ಏನೆಲ್ಲ ಹೇಳ್ಕೊತಾ ಇರ್ತೀವಿ, ಆದರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದು ಅಂದರೆ ಯೋಚನೆ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಬಗ್ಗೆ ನಾವು ಬರ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿನ ಒಂದು ಆಂತರಿಕ ಶಕ್ತಿ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಯೂನಿವರ್ಸ್ದು ಮೆಸೇಜ್ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಫೋಟೋನ ಇಲ್ಲಿ ಪೇಸ್ಟ್ ಮಾಡಿ ನೀವಂದರೆ ಏನು, ನೀವು ಯಾರು ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ಫೋಟೋಸ್ನ ಪೇಸ್ಟ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ 41 ರೀಸನ್ಸ್ ಐ ಲವ್ ಮೈ ಸೆಲ್ಫ್, ನನ್ನನ್ನು ಪ್ರೀತಿಸಲು 41 ಕಾರಣಗಳು. ಇದು ಬಹಳ ಮುಖ್ಯ, ನಿಮ್ಮನ್ನು ನೀವು ಪ್ರೀತಿಸೋದು. ಸೊ ಅದಕ್ಕೆ ಕಾರಣಗಳನ್ನು ಬರಿಬೇಕು. ನಿಮಗೆ ಸೆಷನ್ನಲ್ಲಿ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ವಿಷನ್ ಬೋರ್ಡ್ ಕೊಟ್ಟಿದ್ದೀನಿ, ದೃಷ್ಟಿಫಲಕ. ಅಂದರೆ ನಿಮಗೆ ಏನಿದೆ, ನಿಮ್ಮ ವಿಷನ್ ಅಂದರೆ ನಿಮ್ಗೆ ಏನು ಗೋಲ್ಸ್ ಇದೆ ಅದನ್ನು ಒಂದು ಆ ಕಲ್ಪನೆಯ ಚಿತ್ರನ ಅಂಟಿಸೋದು. ಅಂದರೆ ಸೆಲ್ಫ್ ಅಂತರಂಗದಲ್ಲಿ ಏನಿದೆ, ವೈಯಕ್ತಿಕವಾಗಿ ಏನಿದೆ, ಪ್ರೊಫೆಷ್ನಲ್ ಏನಿದೆ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಒಂದು ಚಿತ್ರಗಳು ಅಥವಾ ನಿಮಗೆ ಅನಿಸಿದ್ದನ್ನು ಬರಿಬೋದು. ಹಾಗೆ ಇಲ್ಲಿ ಗೋಲ್ಸ್ಗಳನ್ನು ಕೊಟ್ಟಿದ್ದೀನಿ, ಗುರಿಗಳು. ಇದು ನಮ್ಮ ಜೀವನಕ್ಕೆ ಬಹಳ ಮುಖ್ಯ, ಇದೇ ನಮಗೆ ಇನ್ಸ್ಪಿರೇಷನ್ ತಂದುಕೊಡೋದು. ಸೊ ಅದ್ರ ಬಗ್ಗೆ ಹಾಕಿದ್ದೀನಿ. ಮತ್ತು ಟ್ರಾವೆಲ್ ವಿಷನ್, ನಾವು ಎಲ್ಲೆಲ್ಲಿಗೆಲ್ಲ ಹೋಗಬೇಕು ಈ ವರ್ಷ ಅಂತ ಏನಾದರೂ ಇದ್ದರೆ ಅದನ್ನು ಟ್ರಾವೆಲ್ ಬಗ್ಗೆ ಬರಿಬೋದು ನೀವು. ಇನ್ನು ಬರ್ಡೇಗೊಂದು ಸ್ಪೆಷಲಾಗಿ ಇಲ್ಲಿ ಕಾಲಮ್ ಬಿಟ್ಟಿದ್ದೀನಿ. ಸೊ ಬರ್ಡೇದು ಅಷ್ಟೇ, ನೀವು ನಿಮ್ಮ ಬರ್ಡೇ ದಿನ ಏನೇನಾಯಿತು ಅಂತಲೂ ಬರಿಬೋದು. ಇಲ್ಲ ಅಂದರೆ ಹೇಗೆ ನೀವು ಬರ್ಡೇ ಮಾಡ್ಕೋಬೇಕು ಅನ್ನೋದ್ರ ಪ್ಲ್ಯಾನ್ ಬಗ್ಗೆ ಕೂಡ ನೀವು ಬರಿಬೋದು. ಮತ್ತು ನಮ್ಮ ಸ್ಕಿಲ್ಸ್ ಏನೇನು, ನನ್ನ ಸ್ಕಿಲ್ಸ್ ಏನಿದೆ, ನಾನು ಅದನ್ನು ಹೇಗೆ ವೃದ್ಧಿಸ್ಕೋಬೋದು ಅನ್ನೋದ್ರ ಬಗ್ಗೆ ಬರೆಯೋದು. ನಿಮ್ಮ ಮೆಡಿಸಿನ್ಸ್ಗಳಿಗೆ ಅದಕ್ಕೂ ಜಾಗ ಕೊಟ್ಟಿದ್ದೀನಿ. ದಿನ ನಾವು ಏನೇನು ಮೆಡಿಸಿನ್ ತೊಗೋತಾ ಇದ್ದೀವಿ ಅಂತ ಬರೆಯೋದ್ರಿಂದ ನಿಮಗೊಂದು ಅರಿವು ಬರುತ್ತೆ, ನಾನು ಏನು ಮೆಡಿಸಿನ್ ತೊಗೋತಾ ಇದ್ದೀನಿ, ಅದನ್ನು ಹೇಗೆ ಕಡಿಮೆ ಮಾಡ್ಬೋದು ಅನ್ನೋದ್ರ ಒಂದು ಅರಿವು ಬರುತ್ತೆ. ಅದಕ್ಕೋಸ್ಕರ ಈ ಕಾಲಮ್ನ ಕೊಟ್ಟಿದ್ದೀನಿ. ಇನ್ನು ನೀವು ಓದುತ್ತಿರುವ ಪುಸ್ತಕಗಳು, ನೀವೇನು ಪುಸ್ತಕ ಓದ್ತಾ ಇದ್ದೀರಾ, ಅದರಿಂದ ನಿಮ್ಗೆ ಏನು ಅನ್ನಿಸ್ತು, ಏನು ಕಲ್ತ್ರಿ ಅನ್ನೋದ್ರ ಬಗ್ಗೆ ಬರೆಯೋದು. ಹಾಗೆ ಮೂವೀಸ್ಗಳು, ನಿಮಗೆ ಯಾವ ಮೂವೀಸ್ ಇಷ್ಟ ಆಯಿತು, ನೀವು ಅದರಿಂದ ಏನು ಕಲ್ತ್ರಿ ಅನ್ನೋದ್ರ ಬಗ್ಗೆ ಬರೆಯೋದು. ಇದೆಲ್ಲ ಏನಾಗುತ್ತೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ನೋಡಿ, ಇದು ತುಂಬ ಬಹಳ ಮುಖ್ಯವಾದದ್ದು, ಬೌಂಡ್ರೀಸ್ ಹಾಕ್ಕೊಳ್ಳೋದು. ಮುರಿಬೇಕಾಗಿರೋ ಗಡಿಗಳನ್ನು ಮತ್ತು ಸ್ಥಾಪಿಸಬೇಕಾಗಿರುವ ಗಡಿಗಳು, ಇವೆರಡೂ ನೀವು ಬರೆಯೋದ್ರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಗಳು ಚೆನ್ನಾಗಿರುತ್ತೆ. ಇದ್ರ ಬಗ್ಗೆನೂ ನಾನು ನಿಮಗೆ ಕ್ಲಾಸಲ್ಲಿ ಗೈಡ್ ಮಾಡ್ತೀನಿ. ಇನ್ನು ಸಂತಸದ ಕ್ಷಣಗಳನ್ನು ಬರೆಯೋದು, ಇದು ನಿಮ್ಮ ಪಾಸಿಟಿವ್ ಥಾಟ್ಸ್ಗಳಿಗೆ ತುಂಬ ಸಹಾಯ ಆಗುತ್ತೆ. ಇನ್ನು ಮಾರ್ಚಿಂದ ಹೊಸ ವರ್ಷ ನಮಗೆ ಅಲ್ವಾ, ಯುಗಾದಿ ಶುರುವಾಗುತ್ತೆ. ಅದಕ್ಕೋಸ್ಕರ ನಾನು ಮಾರ್ಚಿಂದ ಶುರು ಮಾಡಿದ್ದೀನಿ, ಹೊಸ ವರ್ಷದಿಂದ ನಾವು ಶುರು ಮಾಡೋಣ ಅಂತ. ಸೊ ಇನ್ನೆಲ್ಲ ವೀಕ್ಲಿ ಪ್ಲ್ಯಾನ್ಸ್ ಇರುತ್ತೆ. ಅಂದರೆ ನಿಮಗೆ ಈ ಪ್ಲ್ಯಾನಿಂಗ್ ಮಾಡೋದು, ಏನು ಮಾಡಬೇಕು ಅಂತಿದ್ದೀರಾ,
ಮಂಡೇ ಏನು ಮಾಡಬೇಕು, ಟ್ಯೂಸ್ಡೇ ಏನು ಮಾಡಬೇಕು, ಸೊ ದಟ್ ನಿಮಗೆ ಒತ್ತಡ ತಲೆಯಲ್ಲಿ ಸ್ಟ್ರೆಸ್ ಆಗಲ್ಲ. ಸೊ ತಲೆಯಲ್ಲಿರೋದನ್ನು ಪೇಪರಲ್ಲಿ ಡಂಪ್ ಮಾಡೋದಕ್ಕೆ ಇದು ಈ ವೀಕ್ಲಿ ಪ್ಲ್ಯಾನ್ಸ್ಗಳು ತುಂಬ ಸಹಾಯ ಮಾಡುತ್ತೆ. ವರ್ಕಿಂಗ್ ವಿಮೆನ್ಸಿಗೆ ತುಂಬ ಸಹಾಯ ಆಗುತ್ತೆ. ಇನ್ನು ಪ್ರತಿನಿತ್ಯ ನಿಮ್ಮ ಒಂದು ಅನಿಸಿಕೆಗಳು, ನಿಮಗೆ ನಿಮ್ಮ ಎಮೋಷನ್ಸ್ಗಳನ್ನು, ಇಲ್ಲಿ ನಿಮ್ಮ ಭಾವನೆಗಳನ್ನು ಬರಿತಾ ಹೋಗ್ಬೋದು. ಇಡೀ ದಿನದಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಒಂದು 2 ಲೈನಲ್ಲಿ ನೀವು ಬರಿಬೋದು. ಸೊ ಇದನ್ನು 30 ಡೇಸ್ಗೆ ನಾನು ಕೊಟ್ಟಿದ್ದೀನಿ. ಖಾಲಿ ಪೇಜ್ ಕೊಟ್ಟಿದ್ದೀನಿ, ಮೈಂಡ್ ಕ್ಲಿಯರಿಂಗ್ ಅಂತ. ಅಂದರೆ ಇದು ತುಂಬ ಆಂಗ್ಸೈಟಿ ಆದಾಗ ಪೆನ್ನನ್ನು ಸ್ಟಾಪ್ ಮಾಡ್ದೇ ಕಂಟಿನ್ಯೂಸ್ ಆಗಿ ಬರ್ಕೊಳ್ತಾ ಹೋಗಬೇಕು. ಬರೆದಾದ್ಮೇಲೆ ನೀವು ಇದನ್ನು ಹರಿದ್ಬಿಟ್ಟು ನೀವು ಸುಟ್ಟಾಕ್ಬೋದು. ಸೊ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ನೆಕ್ಸ್ಟು ಎಮೋಷನ್ ಟ್ರ್ಯಾಕರ್. ಇದು ಅಷ್ಟೇ, ನಿಮಗೆ ದಿನದಲ್ಲಿ ನಿಮ್ಮ ಎಮೋಷನ್ಸ್ ಅಂದರೆ ಹ್ಯಾಪಿ ಆಗಿದ್ದೀರಾ, ಸ್ಯಾಡ್ ಆಗಿದ್ದೀರಾ, ಸೊ ಅದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಇಲ್ಲಿ ಎಷ್ಟು ಸತಿ ನೀವು ಬೇಜಾರಾಯಿತು, ಎಷ್ಟು ಸತಿ ನಿಮಗೆ ಖುಷಿ ಆಯಿತು ಅನ್ನೋದನ್ನು ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ಈಗ ಕೃತಜ್ಞತೆ ಪಟ್ಟಿನ ಕೂಡ ಕೊಟ್ಟಿದ್ದೀನಿ. ಈ ಕೃತಜ್ಞತೆ ಹೇಳೋದ್ರಿಂದ ನಿಮ್ಮ ಮನಸ್ಸು ತುಂಬ ಶಾಂತವಾಗಿರುತ್ತೆ, ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಪ್ರತಿದಿನ ನೀವು ಯಾರಿಗೆಲ್ಲ ಕೃತಜ್ಞತೆ ಹೇಳಬೇಕು ಅನ್ಕೋತೀರಾ ಅದನ್ನು ಒಂದು 2 ಲೈನ್ ಬರಿಬೋದು ಇಲ್ಲಿ. ಇದು ತುಂಬ ಮುಖ್ಯವಾದದ್ದು. ಹಣಕಾಸಿನ ಪಟ್ಟಿ ಇದೆ ಅಲ್ವಾ, ನಮಗೆ ಆದಷ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಇದನ್ನು ಒಂದು ಸತಿ ಬರೆದುಬಿಡಿ. ಏನು ಖರ್ಚು ಮಾಡಿದ್ರಿ, ಏನಾಯಿತು ಅನ್ನೋದನ್ನು ಪ್ರತಿನಿತ್ಯ ಬರೆಯೋದ್ರಿಂದ ಕೂಡ ನಿಮ್ಮ ಆ ಫೈನಾನ್ಷಿಯಲ್ ಪ್ರೆಷರ್ ಕಡಿಮೆ ಆಗುತ್ತೆ. ಇನ್ನೊಂದು ಮೀಲ್ ಟ್ರ್ಯಾಕರ್. ಇದು ಕೂಡ ಅಷ್ಟೇ, ಆರೋಗ್ಯದಲ್ಲಿ ನಾವು ಏನು ತಿಂತೀವಿ ಅನ್ನೋದ್ರ ಬಗ್ಗೆನೇ ನಮಗೆ ನೆನಪಿರಲ್ಲ. ತಿಂಡಿ ಏನು ತಿಂದಿರ್ತೀವಿ, ಮಧ್ಯಾಹ್ನ ಏನು ತಿಂದಿರ್ತೀವಿ ಗೊತ್ತಿರಲ್ಲ, ಮಾರನೇ ದಿನ ಹುಷಾರು ತಪ್ಪಿರ್ತೀವಿ. ಇದು ನಾವು ಒಂದು ವಾರನೋ 15 ದಿನನೋ ಇದನ್ನು ಬರೆದುಬಿಟ್ಟು ನೀವು ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನೀವು ಆಯಿಲಿ ಫುಡ್ ಎಷ್ಟು ತಿಂದಿದ್ದೀರಾ, ನಿಮ್ಮ ಮೀಲ್ಸಲ್ಲಿ ಏನೇನು ಎಷ್ಟು ಪ್ರೋಟೀನ್ಸ್ ನೀವು ತಿಂದಿದ್ದೀರಾ, ಎಷ್ಟು ವೈಟಮಿನ್ಸ್ ಇದೆ, ಏನೇನು ತರಕಾರಿಗಳು ತಿಂದಿದ್ದೀರಾ, ನಿಮ್ಮ ಹೆಲ್ತಿಗೆ ಏನು ಪ್ರಾಬ್ಲಮ್ ಆಗ್ತಿದೆ, ಎಲ್ಲ ಇದರಲ್ಲಿ ಗೊತ್ತಾಗತ್ತೆ. ಇನ್ನು ನೆಕ್ಸ್ಟು ಏಪ್ರಿಲ್ ನೋಡಿ. ಸೊ ಹೀಗೆ ಮತ್ತೆ ಸೇಮ್ ಅದೇ ಥರನೇ ಇದೆ. ಇಲ್ಲ ಅಂದರೆ ಅಪ್ ಟು ಫೆಬ್ರವರಿವರೆಗೂ ಇದೆ. ದಿನನಿತ್ಯ ನೀವೊಂದು 10 ನಿಮಿಷ ಸ್ಪೆಂಡ್ ಮಾಡಿದ್ರೆ ಸಾಕು ಇದಕ್ಕೆ. ಏನಾಯಿತು ಅಂತ ಬೆಳಗ್ಗೆನಾದರೂ ಬರೀರಿ, ರಾತ್ರಿನಾದರೂ ಬರೀರಿ. ಬಟ್ ರಾತ್ರಿ ಬರೆದ್ರೆ ನಿಮಗೆ ಏನು ಬೆನಿಫಿಟ್ ಅಂದರೆ ನಿಮ್ಮ ಮನಸ್ಸು ಕ್ಲಿಯರ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ, ಆ ಬ್ರೈನಲ್ಲಿರೋದೆಲ್ಲ ಪೇಪರಲ್ಲಿ ಹೋಗುತ್ತೆ. ಸೊ ಮನಸ್ಸು ನಿರಾಳವಾಗುತ್ತೆ, ಸಬ್ಕಾನ್ಷಿಯಸ್ಸಿಗೆ ಯಾವುದು ಹೋಗೋದಿಲ್ಲ. ಬರೀ ಒಳ್ಳೇದು ಮಾತ್ರ, ಏನು ನಿಮ್ಮ ಖುಷಿ, ಸಂತೋಷ, ನಿಮ್ಮ ಆ ಒಂದು ಕೃತಜ್ಞತೆ, ನೀವು ಅನುಭವಿಸಿರೋಂಥ ಕ್ಷಣಗಳು, ಇವೆಲ್ಲ ನೀವು ತುಂಬ್ಕೊಳ್ಳೋದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಆಳವಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಅದರಿಂದ ಪಾಸಿಟಿವ್ ಥಾಟ್ಸ್ಗಳು ಬರುತ್ತೆ, ಒಳ್ಳೆ ಎಮೋಷನ್ಸು, ಒಳ್ಳೆ ಫೀಲಿಂಗ್ಸ್ಗಳು ಇರುವಂಥ ಆ ಆತ್ಮದ ಶಕ್ತಿ ಅಂತೀವಲ್ಲ, ಪ್ರೀತಿ, ಸಹನೆ, ಮಮತೆ, ನಮ್ಮಲ್ಲಿರೋ ಶಾಂತಿ, ಸಮೃದ್ಧಿ, ಇವುಗಳೆಲ್ಲ ಆಚೆ ಬರುತ್ತೆ. ನಿಮ್ಮ ವರ್ತನೆ ಕೂಡ ಬದಲಾಗತ್ತೆ. ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲಿಗೆ ತಗೊಳ್ತೀರಾ. ಎಲ್ಲಿ ಕೋಪ ಬರ್ತಾ ಇದೆ, ಎಲ್ಲಿ ನನಗೆ ನೆಗೆಟಿವ್ ಎಮೋಷನ್ಸ್ ಬರ್ತಾ ಇದೆ, ತಕ್ಷಣ ಅದನ್ನು ನೀವು ಕಂಟ್ರೋಲಿಗೆ ತಗೊಳ್ತೀರಾ. ಎಷ್ಟೋ ಕಾಯಿಲೆಗಳಿಂದ ಆಚೆ ಬರ್ತೀರಾ. ಯಾವುದೇ ಕಾಯಿಲೆಗಳು ಬರೋದಕ್ಕೂ ಆಸ್ಪದ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎಲ್ಲರಿಗೂ, ಲೇಡೀಸಿಂದ ಹಿಡಿದು ಮಕ್ಕಳಿಂದ ಹಿಡಿದು ಸ್ಟೂಡೆಂಟ್ಸು ಎಲ್ಲ ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅಂತಲೇ ಈ ಜರ್ನಲ್ನ ಆದಷ್ಟು ನನಗೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ವೆಚ್ಚದಲ್ಲಿ ನಾನು ಇದನ್ನು ಮಾಡಿಸಿದ್ದೀನಿ. ಸೊ ದಯವಿಟ್ಟು ಇದನ್ನು ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ, ವರ್ಷ ಪರ್ಯಂತ ಬರೆಯೋದ್ರ ಮೂಲಕ ಸಂತೋಷವಾಗಿರಿ. ಧನ್ಯವಾದಗಳು.